ಶ್ರೀ ಕೃಷ್ಣನು ಹೇಳುತ್ತಾನೆ, ನೀನು ಏನು ಮಾಡುತ್ತೀಯೋ ಹಾಗೆಯೇ ಮಾಡು. ನೀವು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತೀರಿ. ನಿಮ್ಮ ವ್ಯಾಪ್ತಿಯನ್ನು ಧನಾತ್ಮಕವಾಗಿ ಇರಿಸಿ. ಒಳ್ಳೆಯ ಮಾತುಗಳನ್ನು ಮಾತನಾಡು, ಒಳ್ಳೆಯ ಆಲೋಚನೆಗಳನ್ನು ಆಲೋಚಿಸು. ನೀವು ಪರಿಪೂರ್ಣರಾಗಿರಬೇಕಾಗಿಲ್ಲದ ಕೆಲಸವನ್ನು ಮಾಡಿ. ಜೀವನದಲ್ಲಿ ನೀತಿವಂತರಾಗಿರಿ. ಬೇಗ ಅಥವಾ ನಂತರ ನಾವೆಲ್ಲರೂ ಪ್ರತಿಯಾಗಿ ಒಂದು ಸ್ಥಾನಕ್ಕೆ ಬರುತ್ತದೆ. ಪರಿಸ್ಥಿತಿಯಲ್ಲಿ ಬೇರೊಬ್ಬರು ತನ್ನ ಜೀವನದುದ್ದಕ್ಕೂ ಸಂತೋಷವಾಗಿರುತ್ತಾರೆಯೇ? ನೀವು ಬದುಕಲು ಬಯಸಿದರೆ ನಿಮ್ಮನ್ನು ಹಾಗೆ ಮಾಡಿ. ಯಾರಾದರೂ ನಿಮ್ಮೊಂದಿಗೆ ಇರಲಿ ಅಥವಾ ಇಲ್ಲದಿರಲಿ, ಆದರೆ ನೀವು ಮಾಡಬೇಕು. ಜೀವನದಲ್ಲಿ ದುಃಖ ಇರಬಾರದು. ನೋವಿನಲ್ಲಿ ಮಾತ್ರ ವಾಸ್ತವ ತಿಳಿಯಬೇಕು. ಬರೀ ಮತ್ತು ಇಡೀ ಜಗತ್ತು ಸಂತೋಷವಾಗಿದೆ. ಜನರು ಹೇಳುತ್ತಾರೆ, ನಿಮ್ಮ ಹತ್ತಿರ ಯಾರಾದರೂ ಹೋದಾಗ ಇದು ತುಂಬಾ ನೋವುಂಟು ಮಾಡುತ್ತದೆ, ಆದರೆ ಅದು ಹೆಚ್ಚು ನೋವುಂಟು ಮಾಡುತ್ತದೆ. ಯಾರಾದರೂ ನಿಮ್ಮ ಹತ್ತಿರ ಇರುವಾಗ ಮತ್ತು ಇನ್ನೂ ದೂರವಿದ್ದಾಗ ಇದು ಸಂಭವಿಸುತ್ತದೆ. ವಯಸ್ಸಾದಂತೆ ರೂಪುಗೊಳ್ಳುತ್ತದೆ. ಸರಿ, ನೀವು ಅದನ್ನು ಅರಿತುಕೊಳ್ಳಲು ಪ್ರಾರಂಭಿಸುತ್ತೀರಿ. ನಿಮ್ಮ ಜೀವನದಲ್ಲಿ ನೀವು ಅಂತಹ ಜನರನ್ನು ವ್ಯರ್ಥ ಮಾಡಿದ್ದೀರಿ. ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಪ್ರಾಮುಖ್ಯತೆ ನೀಡಿದೆ. ಕೊಡುಗೆ ಕೇವಲ ಸಮಯಕ್ಕಿಂತ ಹೆಚ್ಚಿರಲಿಲ್ಲ. ಸಮಯ ತೆಗೆದುಕೊಳ್ಳುವ ಸಂಬಂಧಗಳಿಗೆ ಮಾತ್ರ ಮೌಲ್ಯ ನೀಡಿ. ಆದರೆ ನಾನು ನಿನ್ನನ್ನು ಬೆಂಬಲಿಸಿದ್ದೇನೆ. ಜೀವನವು ತುಂಬಾ ಚಿಕ್ಕದಾಗಿದೆ. ಅದಕ್ಕಾಗಿಯೇ ಅನೇಕರು ಒಬ್ಬ ವ್ಯಕ್ತಿಯನ್ನು ಬೆನ್ನಟ್ಟಲು ಭಯಪಡುತ್ತಾರೆ. ನಿಮ್ಮ ಕನಸುಗಳನ್ನು ನನಸಾಗಿಸುವುದು ಉತ್ತಮ. ಸರಿಯಾದ ಮಾರ್ಗವನ್ನು ಅನುಸರಿಸಲು ಸ್ವಲ್ಪ ಕಷ್ಟವಾಗುವಂತೆ ಮಾಡಿ. ಆದರೆ ಆ ದಾರಿಯಲ್ಲಿ ಯಾರೂ ಬಿದ್ದಿಲ್ಲ. ಕ್ಯಾನ್ ಎಂದರೆ ಪ್ರತಿಯೊಬ್ಬರೂ ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಆದರೆ ವಿಷಯ ಮಗು ಬಿದ್ದ ತಕ್ಷಣ ಯಾರಿಗೂ ಅರ್ಥವಾಗುವುದಿಲ್ಲ ಎಂದರ್ಥ. ಒಬ್ಬ ವ್ಯಕ್ತಿಯು ನಡೆಯಲು ಪ್ರಾರಂಭಿಸಿದ ತಕ್ಷಣ ಅವನು ಮುಳುಗುತ್ತಿರುವಾಗ ಈಜಲು ಪ್ರಾರಂಭಿಸುತ್ತಾನೆ. ಗಾಯದ ಭಯದಲ್ಲಿ ನೀವು ಎಂದಿಗೂ ಹಿಂದೆ ಸರಿಯಬಾರದು ಎಂದು ತೋರುತ್ತದೆ. ಏಕೆಂದರೆ ಗಾಯಗೊಂಡ ನಂತರವೇ ವ್ಯಕ್ತಿಯು ಚೇತರಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ. ವೈಫಲ್ಯದ ಮೇಲೆ ಲಕ್ಷಾಂತರ ಅಪಹಾಸ್ಯಗಳು ಇರುತ್ತವೆ, ಆದರೆ ನಿರಾಶೆ ನಿರುತ್ಸಾಹಗೊಳಿಸಬೇಡಿ, ಏಕೆಂದರೆ ಇದು ಸಮಯ. ಇದರಲ್ಲಿ ನೀವು ಸಿಂಹವಾಗಿದ್ದರೆ ಗುರುತಿಸಲ್ಪಡುತ್ತೀರಿ. ನೀವು ಒಟ್ಟಿಗೆ ಇದ್ದರೆ ಅವನು ನಿಮ್ಮನ್ನು ಜೀವನದ ಹೋರಾಟದಿಂದ ರಕ್ಷಿಸುತ್ತಾನೆ. ಕತ್ತೆಯೊಂದಿಗೆ ಆದರೆ ಅದನ್ನು ಮಾಡಲು ನಿಮಗೆ ಕಲಿಸುತ್ತದೆ. ನೀವು ಉಳಿದುಕೊಂಡರೆ ನೀವು ಸಂದರ್ಭಗಳಿಗೆ ತಲೆಬಾಗಬೇಕಾಗುತ್ತದೆ. ಅದಕ್ಕೆ ಕತ್ತೆಗಳಲ್ಲ, ಸಿಂಹಗಳ ಸಹವಾಸವೇ ನಿನಗೆ ಕಲಿಸುತ್ತದೆ. ಕೋಪವು ಯಾವಾಗಲೂ ಮೂರ್ಖತನದಿಂದ ಪ್ರಾರಂಭವಾಗುತ್ತದೆ ಮತ್ತು ಯಾವಾಗಲೂ ಪಶ್ಚಾತ್ತಾಪದಲ್ಲಿ ಕೊನೆಗೊಳ್ಳುತ್ತದೆ. ಇಂದು ನಿಮ್ಮ ಶ್ರಮವೇ ನಿಮ್ಮ ನಾಳಿನ ಕನಸು. ಒಂದು ಗುರಿಯನ್ನು ಹೊಂದಿಸುವುದು ಮುಖ್ಯ ವಿಷಯ. ಅಹಂಕಾರವು ನಿಮ್ಮನ್ನು ಬೆಳಿಗ್ಗೆ ಬೇಗನೆ ಏಳುವಂತೆ ಮಾಡಲಿ. ಹಣದ ಬೆಲೆ ಎಷ್ಟು ಎಂದು ಹೇಳಿ, ಮೌಲ್ಯಗಳನ್ನು ಹೇಳಿ. ಕುಟುಂಬ ಹೇಗಿದೆ ಎಂದು ಭಾಷಣವನ್ನು ಹೇಳುತ್ತದೆ. ಯಾವ ರೀತಿಯ ವ್ಯಕ್ತಿ ಚರ್ಚೆ, ಯಾವ ರೀತಿಯ ಜ್ಞಾನವಿದೆ. ನಮ್ಮ ಮುಖ ಹೇಗಿದೆ ಮತ್ತು ಹೇಗೆ ಎಂದು ಕಣ್ಣುಗಳು ಹೇಳುತ್ತವೆ. ಸ್ಪರ್ಶವು ಉದ್ದೇಶ ಏನೆಂದು ಹೇಳುತ್ತದೆ. ನಂಬಿಕೆ ಇಲ್ಲದ ಸಂಬಂಧಗಳು ವಿಚಿತ್ರ. ಮೋಸವಿಲ್ಲದೆ ಪ್ರಾರಂಭಿಸಬೇಡಿ ಮತ್ತು ಅಂತ್ಯಗೊಳ್ಳಬೇಡಿ. ಜನರು ದೂರ ಹೋಗಬೇಕಾದಾಗ ಆಮೇಲೆ ಮಾತ್ರ ಯಾಕೆ ಹತ್ತಿರ ಬರುತ್ತಾನೆ. ಜನರು ಅಳುವ ಮೊದಲು ಜನರನ್ನು ಎಷ್ಟು ನಗಿಸುತ್ತಾರೆ. ಕಡಿಮೆ ಬದುಕಲು ಕಲಿತವನ ಜೀವನದಲ್ಲಿ ಯಾವತ್ತೂ ಕೊರತೆ ಇಲ್ಲ. ಗೌರವ ಕೊಡಿ ಮತ್ತು ಗೌರವವನ್ನು ತೆಗೆದುಕೊಳ್ಳಿ. ಎಲ್ಲರಿಗೂ ಒಂದೇ ತತ್ವವಿದೆ ಮತ್ತು ಯಾರ ದೃಷ್ಟಿಯಲ್ಲಿ ನಾವು ಏನೂ ಅಲ್ಲ. ನನ್ನ ದೃಷ್ಟಿಯಲ್ಲಿ ಅವನು ಕೂಡ ನಿಷ್ಪ್ರಯೋಜಕ ಮತ್ತು ಸ್ವಲ್ಪ ಮಟ್ಟಿಗೆ ಮುರಿದು ಹೋಗಿದ್ದಾನೆ. ಹೊರಟು ಹೋದ ನಂತರ ಮನುಷ್ಯನು ತನ್ನ ಸಂತೋಷವನ್ನು ಮರಳಿ ಪಡೆದನು.
ನಿಮ್ಮನ್ನು ನೋಯಿಸುವವರನ್ನು ಸಹ ತಿರಸ್ಕರಿಸುತ್ತದೆ. ನೀವು ಅವರಿಗೆ ತೊಂದರೆ ಕೊಟ್ಟಿದ್ದರೆ ಅವರಿಗೂ ಸಿಗುತ್ತದೆ ಮತ್ತು ಅದನ್ನು ನೋಡುವ ಅವಕಾಶ ನಿಮಗೂ ಸಿಗುತ್ತದೆ ಅಂತ ನಂಬಿ. ಬೇರೊಬ್ಬರಿಗೆ ಏನು ಅರ್ಥವಾಗಿದೆಯೋ ಅದನ್ನು ನೀವು ಪಡೆಯುತ್ತೀರಿ. ಅವನು ನಿಮ್ಮನ್ನು ನಿರ್ಲಕ್ಷಿಸದಿದ್ದರೆ ಮೌನವಾಗಿ ಸಹಿಸಿಕೊಳ್ಳಿ. ನೀವು ಒಳ್ಳೆಯವರು ಮತ್ತು ನೀವು ಮಾತನಾಡಿದರೆ ನೀವು ಪ್ರತಿಯೊಂದು ಸಂಬಂಧದಲ್ಲೂ ಯಾರೂ ಕೆಟ್ಟವರಲ್ಲ. ಅವರ ಮಿತಿಗಳನ್ನು ಹೊಂದಿರುತ್ತಾರೆ, ಆದರೆ ಅದು ಬಂದಾಗ ಆತ್ಮಗೌರವವಿದ್ದರೆ ಸಂಬಂಧವನ್ನು ಕೊನೆಗಾಣಿಸಿ. ಒಬ್ಬ ವ್ಯಕ್ತಿಯನ್ನು ಬೆಂಬಲಿಸುವುದು ಸರಿ ಮತ್ತು ವ್ಯಕ್ತಿಯ ಭರವಸೆಗಳು ಟೊಳ್ಳಾಗುತ್ತವೆ. ಅದಕ್ಕಾಗಿಯೇ ನಿಮ್ಮ ಸ್ವಂತ ಜೀವನವು ನಿಮ್ಮನ್ನು ದುರ್ಬಲಗೊಳಿಸುತ್ತದೆ. ಪ್ರಾರಂಭಿಸಿ, ಏಕೆಂದರೆ ನಿಮಗಿಂತ ಉತ್ತಮ ಪಾಲುದಾರ ಮತ್ತು ಬೇರೆ ಯಾರೂ ನಿಮ್ಮ ಸಹಾನುಭೂತಿ ಹೊಂದಲು ಸಾಧ್ಯವಿಲ್ಲ. ಅದೃಷ್ಟ ಮತ್ತು ಈ ಇಬ್ಬರಿಗೂ ತಮ್ಮ ಜನರ ಮೇಲೆ ನಂಬಿಕೆ ಇಲ್ಲ. ಮೃದು ಹೃದಯದ ಜನರು ಯಾವುದೇ ಸಮಯದಲ್ಲಿ ತ್ವರಿತವಾಗಿ ಬದಲಾಗಬಹುದು, ಬೇಗನೆ ಅಳಲು ಮತ್ತು ನಂತರ ಕೋಪಗೊಳ್ಳಲು. ನಾನು ಅದನ್ನು ಕೇಳಿದ್ದೇನೆ ಎಂದು ನಾನು ಬೇಗನೆ ಒಪ್ಪಿಕೊಳ್ಳುತ್ತೇನೆ. ದೇವರು ಅಂತಹವರನ್ನು ತುಂಬಾ ಇಷ್ಟಪಡುತ್ತಾನೆ. ಭರವಸೆ ಮಾಡುವುದು ತಪ್ಪಲ್ಲ, ಆದರೆ ನಮ್ಮದೇ ತಪ್ಪಾಗುತ್ತದೆ. ನಾವು ತಪ್ಪು ಜನರಿಂದ ನಿರೀಕ್ಷಿಸುತ್ತಿದ್ದೇವೆ. ಸಿಟ್ ಎಂಬ ಪದಕ್ಕೂ ತನ್ನದೇ ಆದ ಸ್ವಾದವಿದೆ. ನೀವು ಮಾತನಾಡುವ ಮೊದಲು ನೀವು ನಿಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. ನಿಮಗೆ ಇಷ್ಟವಿಲ್ಲದಿದ್ದರೆ ಇತರರು ಅದನ್ನು ಹೇಗೆ ಇಷ್ಟಪಡುತ್ತಾರೆ? ಹೃದಯವು ಇನ್ನೂ ಜೀವಂತವಾಗಿದೆ ಎಂದು ತೋರುತ್ತದೆ. ಇದೀಗ ಭಾವನೆಯಿಲ್ಲದ ಮನುಷ್ಯನು ದುಃಖದಲ್ಲಿ ಸಂತೋಷವಾಗಿರಲು ಕಲಿತಿದ್ದಾನೆ. ಆ ವ್ಯಕ್ತಿಯ ಜೀವನ ಯಶಸ್ವಿಯಾಗಿದೆ ಎಂದು ತೆಗೆದುಕೊಳ್ಳಿ. ಇದೆ ಜೀವನದಲ್ಲಿ ನಗುವುದನ್ನು ಕಲಿತರೆ ಅಳು. ಜನರು ನಿಮಗೆ ಕಲಿಸುತ್ತಾರೆ ಮತ್ತು ಕೊನೆಯಲ್ಲಿ ಅವರು ಮುಕ್ತರಾಗುತ್ತಾರೆ. ನಾವು ಯಾರೊಂದಿಗೆ ತುಂಬಾ ಲಗತ್ತಿಸುತ್ತೇವೆಯೋ ಅವರೊಂದಿಗೆ ಹೋಗಿ. ನೀವು ಯಾರನ್ನಾದರೂ ನಿಮ್ಮ ಅಭ್ಯಾಸವನ್ನಾಗಿ ಮಾಡುವ ದಿನ, ಆ ದಿನದಿಂದ ಆ ವ್ಯಕ್ತಿ ನಿಮ್ಮನ್ನು ಎಂದಿಗೂ ನೋಯಿಸುವುದಿಲ್ಲ. ಪ್ರೀತಿಯು ನಿನ್ನನ್ನು ನಾಶ ಮಾಡಬಹುದು ಅಷ್ಟೇ. ಜೀವನದಲ್ಲಿ ನಿಮ್ಮ ಸ್ವಾಭಿಮಾನದ ಬಗ್ಗೆ ತಮಾಷೆ ಮಾಡಬೇಡಿ. ಪ್ರೀತಿ ಮುಖ್ಯ, ಆದರೆ ಎಂದಿಗೂ ಗೌರವಕ್ಕಿಂತ ಹೆಚ್ಚಿಲ್ಲ. ಸುಂದರವಾಗಿರುವುದು ಅನಿವಾರ್ಯವಲ್ಲ, ಆದರೆ ಯಾರಾದರೂ ಅಗತ್ಯವಿದ್ದರೆ ಅದು ತುಂಬಾ ಸುಂದರವಾಗಿರುತ್ತದೆ. ದೇಹಕ್ಕೆ ಗಾಯವಾದರೂ ಸರಿ, ಆದರೆ ಸ್ವಾಭಿಮಾನಕ್ಕೆ ಧಕ್ಕೆಯಾಗುವುದನ್ನು ಸಹಿಸುವುದಿಲ್ಲ. ನೀವು ಪೂರ್ಣ ಜೀವನವನ್ನು ನಡೆಸಲು ಬಯಸಿದರೆ ಯಾರನ್ನೂ ಎಂದಿಗೂ ಅವಲಂಬಿಸಬೇಡಿ. ಸಾಯುವುದು ಪ್ರೀತಿಯ ಹೊಸ ಯುಗ ಅಲ್ಲಿ. ಇಂದು ನೀವು ಬಾಂಧವ್ಯದಿಂದ ಜೀವನ ಆರಂಭವಾಗುತ್ತದೆ, ನಾಳೆ ಬೇರೆಯವರಿರಬಹುದು ಮತ್ತು ಭ್ರಮನಿರಸನದೊಂದಿಗೆ ಕೊನೆಗೊಳ್ಳುತ್ತದೆ. ನಿಮ್ಮನ್ನು ನೆನಪಿಟ್ಟುಕೊಳ್ಳಲು ಯಾರನ್ನಾದರೂ ಒತ್ತಾಯಿಸಬೇಡಿ. ಒಂದಷ್ಟು ದಿನ ಸುಮ್ಮನಿದ್ದು ಅವನದು ನೋಡಿ. ಜೀವನದಲ್ಲಿ ಒಂದು ವಿಷಯ ನಿಮಗೆ ಎಷ್ಟು ಮುಖ್ಯ? ನಾನು ಹೇಳುತ್ತೇನೆ, ನೀವು ಯಾರನ್ನಾದರೂ ನೋಯಿಸುತ್ತೀರಿ ಮತ್ತು ಅವನು ಮೌನವಾಗಿರುತ್ತಾನೆ. ಹೋದರೆ ತನಗಿಂತ ದೊಡ್ಡವನು ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಪ್ರೀತಿಸುವವರು ಸ್ಥಳದಲ್ಲೇ ಕಮ್ ಮಾಡಬೇಕು. ಇದನ್ನು ಸಹ ಹೇಳಬೇಕು ಮತ್ತು ಜೀವನದಲ್ಲಿ ಶಾಂತಿಯಿಂದ ಇರಬೇಕು. ನಾನು ನನ್ನ ಸ್ವಂತ ಗುಡಿಸಲಿನಲ್ಲಿ ಶಾಂತಿಯಿಂದ ಬದುಕಲು ಬಯಸುತ್ತೇನೆ. ಇತರ ಅರಮನೆಗಳಲ್ಲಿ ಆಳಲು ಮತ್ತು ಸೇವೆ ಮಾಡಲು ಹೊಗಳಿಕೆಗಿಂತ ಉತ್ತಮವಾಗಿದೆ. ಕರಗಬೇಡಿ, ಕೋಪ ಮತ್ತು ನಿಮ್ಮ ದುಷ್ಟದಿಂದ ಸುಡಬೇಡಿ. ಇನ್ನೊಬ್ಬರ ಸಿಹಿ ಮಾತುಗಳಿಂದ ದೂರ ಸರಿಯಬೇಡಿ. ಜಾರಿಕೊಳ್ಳಬೇಡಿ, ಅವರಿಗಿಂತ ಒಂಟಿಯಾಗಿರುವುದು ಉತ್ತಮ. ನಿಮ್ಮನ್ನು ಗೌರವಿಸದ ಜನರೊಂದಿಗೆ ವಾಸಿಸುತ್ತಿದ್ದಾರೆ. ನಾನು ಯಾರನ್ನೂ ಇಷ್ಟಪಡುವುದಿಲ್ಲ ಎಂದು ಯಾರು ಹೇಳುತ್ತಾರೆ? ಅವರು ನನಗೆ ಎಷ್ಟು ವೆಚ್ಚ ಮಾಡುತ್ತಾರೆ ಎಂದು ತೊಂದರೆಗಳನ್ನು ಕೇಳಿ.
ನನ್ನ ಪರಿಸ್ಥಿತಿಗಳು ಬಯಸುವುದು ಇದನ್ನೇ. ಈ ಒಂದು ದಿನ ಸುಧಾರಿಸುತ್ತದೆ, ಆದರೆ ಅಲ್ಲಿಯವರೆಗೆ ಅನೇಕ ಜನರು ನೀವು ಪ್ರೀತಿಯಲ್ಲಿ ಕಣ್ಮರೆಯಾಗುವ ದಿನ. ಆ ದಿನದಿಂದ ನೀವು ಮನುಷ್ಯನಿಂದ ಮೋಸಗೊಳ್ಳುವಿರಿ. ನೀವು ಜೀವನದಲ್ಲಿ ಹಣದ ಮೋಹದಲ್ಲಿ ಬೀಳುತ್ತೀರಿ. ಏನನ್ನಾದರೂ ಬಿಡಲು ಬಯಸಿದರೆ ನಂತರ ಇತರರನ್ನು ಕೇಳಿ ಯಾವಾಗಲೂ ಸಂತೋಷವಾಗಿರುತ್ತೀರಿ ಎಂದು ಆಶಿಸುವುದನ್ನು ನಿಲ್ಲಿಸಿ. ಜೀವನದಲ್ಲಿ ಜನರ ಬರುವಿಕೆಗೂ ಒಂದು ಉದ್ದೇಶವಿದೆ. ನಿಮಗೆ ಏನನ್ನಾದರೂ ಕಲಿಸುತ್ತದೆ ಮತ್ತು ನಿಮ್ಮನ್ನು ಬಳಸಿಕೊಳ್ಳುತ್ತದೆ. ಕೆಲವರು ನಿಮಗೆ ಜೀವನದ ನಿಜವಾದ ಅರ್ಥವನ್ನು ತಿಳಿಸುತ್ತಾರೆ. ನೀನು ನನ್ನ ಆತ್ಮಸಂಗಾತಿ ಎಂಬುದು ನನ್ನ ಭ್ರಮೆಯಾಗಿತ್ತು. ಅವನು ನನ್ನೊಂದಿಗೆ ಇದ್ದನು, ಆದರೆ ಅವನು ಬೇರೆಯವರನ್ನು ಹುಡುಕುತ್ತಿದ್ದನು. ಅಪೇಕ್ಷೆಗಳು ಮಾತ್ರ ಒಳ್ಳೆಯದು. ನಿಮ್ಮ ಸ್ವಾಭಿಮಾನವನ್ನು ಅಡಮಾನ ಇಡುವ ಅಗತ್ಯವಿಲ್ಲ. ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಎದುರಾದರೂ ಸರಿ, ಆದರೆ ಚಿಂತಿಸುವುದರ ಮೂಲಕ, ಮೌನವಾಗಿ ಉಳಿಯುವ ಮೂಲಕ ಅವಳು ಹೆಚ್ಚು ಆಗುತ್ತಾಳೆ. ತಾಳ್ಮೆ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ಇದು ಸಂಭವಿಸುತ್ತದೆ ಮತ್ತು ದೇವರಿಗೆ ಧನ್ಯವಾದ ಸಲ್ಲಿಸುವ ಮೂಲಕ ಅವಳು ಜೀವನವನ್ನು ಸಂತೋಷವಾಗಿ ಪರಿವರ್ತಿಸುತ್ತಾಳೆ. ಪಡೆದ ಅನುಭವ ನಿಮಗೂ ಪಾಠ ಕಲಿಸುತ್ತದೆ. ಯಾರನ್ನಾದರೂ ಅವರು ಭೇಟಿಯಾಗಲು ಬಯಸುವಷ್ಟು ಭೇಟಿ ಮಾಡಿ. ಪ್ರೀತಿ ಮತ್ತು ಸ್ನೇಹವು ಹೃದಯದಿಂದ ಮತ್ತು ಹೃದಯದಿಂದ ಇಲ್ಲ. ಜೀವನವು ಮುರಿಯಲು ಉದ್ದೇಶಿಸಿದೆ. ಒಂದು ಉಸಿರು ಇರುತ್ತದೆ ಮತ್ತು ನಂತರ ಉಸಿರಾಟವು ಇನ್ನೊಂದರೊಂದಿಗೆ ಒಡೆಯುತ್ತದೆ. ಒಬ್ಬ ವ್ಯಕ್ತಿಯು ಒಮ್ಮೆ ಸಾಯುತ್ತಾನೆ ಮತ್ತು ಅವನು ಮುರಿದರೆ. ಆದ್ದರಿಂದ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಮತ್ತೆ ಮತ್ತೆ ಸಾಯುತ್ತಾನೆ. ತಪ್ಪುಗಳನ್ನು ಮಾಡಿ, ಆದರೆ ಯಾರಿಗೂ ಎಂದಿಗೂ ನಿಮ್ಮ ತಪ್ಪಿಲ್ಲದಿರುವಲ್ಲಿ ಆಯ್ಕೆಯಾಗಿ ಬದುಕಬೇಡಿ. ನಿಮಗೆ ಗೌರವ ಸಿಗದ ಕಡೆ ತಲೆಬಾಗಬೇಡಿ. ಜೀವನದಲ್ಲಿ ಎಲ್ಲಿಯೂ ನಿಲ್ಲಬೇಡಿ. ಬಾಗಿಲು ಮುಚ್ಚಿರಬಹುದು, ಆದರೆ ದೇವರದು ಬಾಗಿಲು ಯಾವಾಗಲೂ ತೆರೆದಿರುತ್ತದೆ. ಅದನ್ನು ಪ್ರಯತ್ನಿಸಿ, ಏಕೆಂದರೆ ಕಪಟಿಗಳೊಂದಿಗೆ ಎಂದಿಗೂ ಸಂಬಂಧವನ್ನು ಹೊಂದಿಲ್ಲ. ಅವನು ಕೋಪಗೊಂಡಾಗ ನಿಮ್ಮ ಗೌರವದ ಮೇಲೆ ನಾವು ದಾಳಿ ಮಾಡಿದಾಗ ಮಾತ್ರ ಬದಲಾವಣೆಗಳು ಪ್ರಾರಂಭವಾಗುತ್ತವೆ. ಯಾರಾದರೂ ಜೀವನದಲ್ಲಿ ಬಂದಾಗ ಅಥವಾ ಯಾವಾಗ ಸಂಭವಿಸುತ್ತದೆ, ಯಾರೋ ಆ ವ್ಯಕ್ತಿಯ ಪ್ರಾಣ ಬಿಡುವುದಿಲ್ಲ. ಎಲ್ಲರೂ ಮನ್ನಿಸುವಾಗ ಮತ್ತು ಮರೆಯದಿರಿ, ಅವನು ನಿಮ್ಮೊಂದಿಗೆ ನಿಂತನು. ಕೆಲವೊಮ್ಮೆ ಅನೇಕ ಗುಣಗಳನ್ನು ಹೊಂದಿದ್ದರೂ ಮಾತ್ರ ಒಂದು ಕೊರತೆಯು ವಿನಾಶಕ್ಕೆ ಕಾರಣವಾಗುತ್ತದೆ. ನಾವು ಎಲ್ಲವನ್ನೂ ಪ್ರಯತ್ನಿಸಿದ್ದೇವೆ, ಈಗ ನಮಗೆ ಯಾರಾದರೂ ಬೇಕು. ಇಲ್ಲ, ಕೆಲವು ಜನರು ಚಪ್ಪಲಿಯಂತೆ ಇರುತ್ತಾರೆ. ಬೆಂಬಲ ನೀಡಿದರೂ ಹಿಂದಿನಿಂದ ಕೆಸರು ಬರುತ್ತದೆ. ಜಿಗಿಯುತ್ತಿರಿ, ಇದು ಕಲಿಯುಗ ಪ್ರಪಂಚ. ಸರ್, ನಿಜವಾದ ಸಂಬಂಧವನ್ನು ಹೊಂದಿರುವವರು ಮೆಚ್ಚುವುದಿಲ್ಲ. ನಾಟಕಗಳು ಹೆಚ್ಚು ಹೊಂದಿರುವವರಿಗೆ ಮಾತ್ರ ಸೇರಿದೆ. ನನಗೆ ಯಾರ ವಿರುದ್ಧವೂ ದೂರು ಇಲ್ಲ ಎಂದು ಬಿಂಬಿಸುತ್ತಾರೆ. ನಾನು ಇಷ್ಟು ಮಾಡಿದ್ದು ನನ್ನ ತಪ್ಪಲ್ಲ. ಮಾನವನಷ್ಟೇ ಒಳ್ಳೆಯ ನಂಬಿಕೆ. ಆ ವ್ಯಕ್ತಿಯನ್ನು ಹೆಚ್ಚು ಬಳಸಲಾಗುತ್ತದೆ. ಅವರ ಪಾಲಿಗೆ ನನ್ನ ಈ ಹೃದಯ ಎಷ್ಟು ಮುಗ್ಧ. ನಾವು ಏನೂ ಅಲ್ಲ, ಯಾರಿಗೆ ತೊಂದರೆ ಉಳಿದಿದೆ. ಪದಗಳು ಮತ್ತು ನಡವಳಿಕೆಯು ಮನುಷ್ಯನ ನಿಜವಾದ ಅರ್ಥವಾಗಿದೆ. ಮುಖ ಮತ್ತು ಸ್ಥಾನಮಾನ ಎಂದರೇನು? ಇಂದು ಇದೆ, ನಾಳೆ ಯಾರಿಗೂ ಅಲ್ಲ, ಎಲ್ಲ ಸಮಯದಲ್ಲೂ. ನೀವು ಉಪಸ್ಥಿತರಿದ್ದರೆ ಜನರು ನಿಮ್ಮನ್ನು ಸಾಕಲು ಇಷ್ಟಪಡುವುದಿಲ್ಲ. ಜೀವನದಲ್ಲಿ ಅತ್ಯಂತ ಕಷ್ಟಕರವಾದ ವಿಷಯವನ್ನು ನೀವು ಖಂಡಿತವಾಗಿ ಅರ್ಥಮಾಡಿಕೊಳ್ಳುವಿರಿ. ಯಾರು ನಿಮ್ಮನ್ನು ಅರ್ಥಮಾಡಿಕೊಳ್ಳದ ಸಮಯ ಇದು ಅಲ್ಲ. ಬದಲಾಗಿ ನೀವು ನಿಮ್ಮನ್ನು ತಿಳಿದುಕೊಳ್ಳದಿದ್ದಾಗ ಅದು ಸಂಭವಿಸುತ್ತದೆ. ಕೆಲವರು ಅದನ್ನು ವ್ಯಕ್ತಪಡಿಸುವುದಿಲ್ಲ ಎಂದು ನಾನು ಅರ್ಥಮಾಡಿಕೊಂಡಿದ್ದೇನೆ, ಆದರೆ ತುಂಬಾ ಕಾಳಜಿ ಎಂದರೆ ತುಂಬಾ ತೂಕ. ಅರ್ಥ ಕಳೆದು ಹೋದಾಗ ಭಾರವಾಗುತ್ತದೆ.
ಸಂಬಂಧಗಳು ತುಂಬಾ ಹಗುರವಾಗುತ್ತವೆ. ನಿಮ್ಮ ಕೆಲವು ಅವನನ್ನು ಗೌರವಿಸುತ್ತಾನೆ, ಅದಕ್ಕಾಗಿಯೇ ಅವನು ಮೌನವಾಗಿರುತ್ತಾನೆ. ಅವನು ಹೇಳಿ. ನೀವು ಜೀವನದಲ್ಲಿ ಎಂದಾದರೂ ಎಡವಿದರೆ ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ಹಿಂತಿರುಗಬೇಡ. ನಾನು ನಿನ್ನನ್ನು ಮುಕ್ತಗೊಳಿಸಿದ್ದೇನೆ, ಕ್ಷಮಿಸಿ. ಎಲ್ಲಿ ಮಾಡಲಿಲ್ಲವೋ ಅಲ್ಲಿ ಎಂದಿಗೂ ಕೋಪಗೊಳ್ಳಬೇಡಿ. ನಿನಗೆ ಕೋಪ ಬಂದಿದೆ ಅಂತ ಹೇಳಬೇಕು. ಮನುಷ್ಯ ಸದಾ ಎಲ್ಲರ ಸುಖವನ್ನು ಬಯಸುತ್ತಾನೆ. ಸಾಮಾನ್ಯವಾಗಿ ಅದೇ ವ್ಯಕ್ತಿ ಜೀವನದಲ್ಲಿ ಯಾವಾಗಲೂ ಒಬ್ಬಂಟಿಯಾಗಿರುತ್ತಾನೆ. ನಿಮ್ಮ ಹೃದಯದಿಂದ ಹೇಳಿದ 100 ವಿಷಯಗಳು ಉಳಿದಿವೆ. ಯಾರಿಗೂ ಕಾಣಿಸುವುದಿಲ್ಲ. ಆದರೆ ನೀವು ಆಕಸ್ಮಿಕವಾಗಿ ಕೋಪದಲ್ಲಿ ಏನನ್ನಾದರೂ ಹೇಳಿದ್ದೀರಿ. ನೀವು ಮಾಡಿದರೆ ಜನರು ನಿಮ್ಮೊಂದಿಗೆ ತಮ್ಮ ಸಂಬಂಧವನ್ನು ಕೊನೆಗೊಳಿಸುತ್ತಾರೆ. ವ್ಯಾನಿಟಿಗಾಗಿ ಅಲ್ಲ, ಆದರೆ ಕೆಲವೊಮ್ಮೆ ಜೀವನ ಸ್ವಾಭಿಮಾನಕ್ಕಾಗಿ ಜನರ ಬೆಂಬಲ. ನಾವು ಸಾಮಾನ್ಯವಾಗಿ ಜೀವನದಲ್ಲಿ ಎಲ್ಲವನ್ನೂ ತ್ಯಜಿಸಬೇಕಾಗುತ್ತದೆ. ಹಿಂದೆ ಓಡುತ್ತಾ ಎಲ್ಲರ ಬಗ್ಗೆ ಚಿಂತಿಸುತ್ತಿದ್ದ ನಾನು ಯಾವಾಗಲೂ ನಿಮ್ಮ ಹಿಂದೆ ಸ್ವಲ್ಪ ಹಿಂದುಳಿದಿದ್ದೇನೆ. ಏಕೆಂದರೆ ಸಮಯವನ್ನು ನಂಬಿರಿ. ಒಂದು ದಿನ ಅತ್ಯುತ್ತಮ ಮುಖವನ್ನು ಬಹಿರಂಗಪಡಿಸಿ ಹಣವನ್ನು ನೀಡಿದರೆ ಒಬ್ಬರ ಸ್ಥಿತಿಯನ್ನು ಬದಲಾಯಿಸಬಹುದು. ಆದರೆ ಯಾರೊಬ್ಬರ ಸ್ಥಿತಿ ಎಂದಿಗೂ ಬದಲಾಗುವುದಿಲ್ಲ. ದುವಾ ಸಾರ್, ಈ ದಿನಗಳಲ್ಲಿ ನೆನಪಿನ ಕಾಲ ಕಳೆದು ಹೋಗಿದೆ. ಹಾಗಾಗಿ ಜನರು ಗಾಸಿಪ್ ಮೂಲಕ ಜೀವನವನ್ನು ನೆನಪಿಸಿಕೊಳ್ಳುತ್ತಾರೆ. ಈ ರೀತಿಯ ನೋವು ಎಷ್ಟಿದೆಯೋ ಗೊತ್ತಿಲ್ಲ. ನಾವು ಮನುಷ್ಯರು ತಲೆನೋವು ಎಂದು ಕರೆಯುತ್ತೇವೆ. ಇದು ಹೆಮ್ಮೆಯ ಮಟ್ಟ ಮಾತ್ರ. ಇದು ಮೊದಲ ಬಾರಿಗೆ ಅಲ್ಲವೇ? ನಾನೇ ಸ್ನಾನ ಮಾಡಲು ಸಾಧ್ಯವಿಲ್ಲ ಮತ್ತು ಕೊನೆಯ ಬಾರಿಗೆ ನಾನೇ ಸ್ನಾನ ಮಾಡಿಲ್ಲ. ನೀವು ಸಮಯದೊಂದಿಗೆ ನಿಮ್ಮನ್ನು ಸುಧಾರಿಸಬಹುದು. ಇಲ್ಲದಿದ್ದರೆ ನಿಮ್ಮಿಂದ ಕಲಿಯುವ ಜನ ನಿಮ್ಮ ಮುಂದೆಯೂ ಇರುತ್ತಾರೆ. ನೀವು ಮುಕ್ತವಾಗಿ ಬದುಕಿದರೆ ನೀವು ಜೀವನವನ್ನು ಪಡೆಯುತ್ತೀರಿ. ನೀವು ಬಯಸಿದರೆ ಯಾರ ಪ್ರಶ್ನೆಗೂ ಎಂದಿಗೂ ಸಾಯಬೇಡಿ. ಯಾವುದಾದರೂ ಸ್ವರವಿದ್ದರೆ ಅದು ಹೆಮ್ಮೆಯದ್ದಲ್ಲ, ಆದರೆ ಗೌರವ. ನಾವು ಬದಲಾದರೆ ನಾವು ಮಾರ್ಗವನ್ನು ಬದಲಾಯಿಸುತ್ತೇವೆ. ಯಾರು ಮಾತ್ರ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡಬೇಡಿ. ಅವನು ಆಗಾಗ್ಗೆ ಇತರರಿಗೆ ಕೆಟ್ಟದ್ದನ್ನು ಮಾಡುವುದರಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಾನೆ. ನಾವು ಮಾಡುವ ನಿಜವಾದ ತಪ್ಪು ನಡೆಯುತ್ತಲೇ ಇರುತ್ತದೆ. ಸಂಬಂಧಗಳ ಬಗ್ಗೆ ಸ್ವಲ್ಪ ಗಮನ ಹರಿಸುವುದರಿಂದ ನೀವು ಏನನ್ನೂ ಕಲಿಯುವುದಿಲ್ಲ. ಇಲ್ಲಿ ಹೆಚ್ಚು ಶೋ ಆಫ್ ಜನರು ಇರುವುದರಿಂದ ಮಾಡಿ, ಮತ್ತು ಕೆಲವೇ ಜನರು ಅದನ್ನು ಪೂರೈಸಬಹುದು. ಏಕೆಂದರೆ ನೀವು ಎಂದಿಗೂ ಉತ್ತಮವಾಗುವುದಿಲ್ಲ. ನೀವು ಅವರಿಗೆ ಎಷ್ಟು ಒಳ್ಳೆಯದನ್ನು ಮಾಡಿದರೂ ಪರವಾಗಿಲ್ಲ. ಅವರ ದೃಷ್ಟಿಯಲ್ಲಿ ನೀವು ಯಾವಾಗಲೂ ನಿಷ್ಪ್ರಯೋಜಕ ವ್ಯಕ್ತಿಯಾಗಿರುತ್ತೀರಿ. ನೀವು ಹಾಗೆಯೇ ಇರುತ್ತೀರಿ. ಕೆಲವೊಮ್ಮೆ ನನ್ನ ಹೃದಯ ನೋವುಂಟು ಮಾಡುತ್ತದೆ ಮತ್ತು ನೋಯಿಸುವವನು ಹೃದಯದಲ್ಲಿದ್ದಾನೆ. ಸಂಬಂಧವು ಅಸ್ತಿತ್ವದಲ್ಲಿಲ್ಲದಿದ್ದರೂ ಹೇಗೆ ಇರುತ್ತದೆ? ಹೆಸರಿಗಷ್ಟೇ ಇದ್ದರೆ ಅದಕ್ಕೆ ಅಳುವೇಕೆ? ಬಣ್ಣ ಮತ್ತು ವಯಸ್ಸಿಗೆ ಯಾವುದೇ ಸಂಬಂಧವಿಲ್ಲ. ಭಾವನೆಗಳು ನಿಜವಾಗಿದ್ದಾಗ ಮಾತ್ರ ಮೌಲ್ಯಯುತವಾಗುತ್ತವೆ. ಹೃದಯದಲ್ಲಿ ಸಣ್ಣ ವಿಷಯಗಳಲ್ಲಿ ಪ್ರೀತಿ ಸಂಭವಿಸುತ್ತದೆ. ದೊಡ್ಡ ಸಂಬಂಧಗಳು ಕೂಡ ಇಟ್ಟುಕೊಳ್ಳುವುದರಿಂದ ದುರ್ಬಲಗೊಳ್ಳುತ್ತವೆ. ತಪ್ಪು ಆಲೋಚನೆ ಮತ್ತು ತಪ್ಪು ಕಲ್ಪನೆ ಪ್ರತಿಯೊಬ್ಬ ಮನುಷ್ಯನಿಗೂ ಹಾನಿಕಾರಕ. ನಿಮ್ಮೊಂದಿಗೆ ಇರುವ ಸಂಬಂಧದಿಂದ ನಿಮ್ಮನ್ನು ತೆಗೆದುಹಾಕುತ್ತದೆ. ಅದನ್ನು ಬಿಟ್ಟು ಯಶಸ್ಸು ಅಲ್ಲಿಂದ ಪ್ರಾರಂಭವಾಗುತ್ತದೆ. ನಮ್ಮನ್ನು ಒಂಟಿಯಾಗಿ ಬಿಡುವವರಿಗೆ ಇದನ್ನು ಹೇಳಬೇಕು. ನೀವು ಕೆಲವೊಮ್ಮೆ ಒಬ್ಬಂಟಿಯಾಗಿರುವುದು ಬಹಳ ಮುಖ್ಯ. ಯುದ್ಧವನ್ನು ಗೆಲ್ಲಲು ನಿಮ್ಮ ಜೀವನವನ್ನು ಪಣಕ್ಕಿಡುವುದು. ಪ್ರತಿ ಸಂಬಂಧದಲ್ಲಿ ನಿಷ್ಠೆ ಕಂಡುಬರುತ್ತದೆ ಎಂದು ನಂಬಲಾಗಿದೆ. ಮಾತು ತುಟಿಗಳ ಮೂಲಕ ಆಗುವುದಿಲ್ಲ, ಟಿಪ್ಪಣಿಗಳ ಮೂಲಕ ಮಾತ್ರ. ಕೆಟ್ಟದ್ದಕ್ಕಿಂತ ಪ್ರದರ್ಶನಕ್ಕೆ ಒಳ್ಳೆಯವನಾಗಿರುವುದು ಉತ್ತಮ. ನೀವು ದೊಡ್ಡದನ್ನು ಗೆಲ್ಲಲು ಬಯಸಿದರೆ ಅದು ಕೆಟ್ಟದು.
ಸಣ್ಣ ಸೋಲುಗಳಿಗೆ ಎಂದಿಗೂ ಹೆದರಬೇಡಿ, ನಾವು ಒಬ್ಬಂಟಿಯಾಗಿದ್ದೇವೆ. ಇದು ಖಂಡಿತವಾಗಿಯೂ ಇದೆ, ಆದರೆ ಅದು ಯಾರಿಗೂ ಒಳ್ಳೆಯದಲ್ಲ. ಒಳ್ಳೆಯತನ ನಾಶವಾದಾಗ ವ್ಯಕ್ತಿ ಕೆಟ್ಟವನಾಗುತ್ತಾನೆ. ಈ ಜಗತ್ತು ನನ್ನ ಉಸಿರಿನಲ್ಲಿ ನನ್ನನ್ನು ಗೇಲಿ ಮಾಡುತ್ತದೆ. ಗೆಲುವಿನ ಅಮಲೇರಿದರೆ ಗಾಯಗಳಿಗೆ ಎಲ್ಲಿ ಪ್ರಾಮುಖ್ಯತೆ? ಏಕೆಂದರೆ ನೀವು ನಮ್ಮನ್ನು ದ್ವೇಷಿಸುತ್ತಲೇ ಇದ್ದೀರಿ. ನಿಮ್ಮನ್ನು ಪ್ರೀತಿಸುವ ಸಾಮರ್ಥ್ಯ ನಿಮಗಿಲ್ಲ. ನಾವು ಸ್ನೇಹಿತರಾದಾಗ ನಾನು ಅದನ್ನು ಅರಿತುಕೊಂಡೆ. ಹಣದುಬ್ಬರದ ಈ ಅವಧಿಯನ್ನು ಯಾರೂ ಚೆನ್ನಾಗಿ ತಿಳಿದಿರುವುದಿಲ್ಲ. ಹೇ ಸ್ನೇಹಿತರೆ, ಈಗ ಸಂಬಂಧಗಳು ಲಾಭವನ್ನು ಮಾತ್ರ ನೋಡುತ್ತವೆ. ನೀವು ನಮ್ಮ ಬಗ್ಗೆ ಹೆಮ್ಮೆ ಪಡುವ ಮತ್ತು ಹೆಮ್ಮೆ ಪಡುವ ವ್ಯಕ್ತಿಗಳು. ನಾವು ಭೇಟಿಯಾಗಲು ಮತ್ತು ಗಾಢವಾಗಲು ಹಂಬಲಿಸುವ ಸಂಬಂಧಗಳು. ಅವರು ಇದ್ದಾರೆ, ನೀವು ಸೇರಿರುವ ಬಗ್ಗೆ ಶಬ್ದ ಮಾಡುವುದಿಲ್ಲ. ನಿಮ್ಮ ಪಾಕೆಟ್ ಅನ್ನು ಬೆಚ್ಚಗೆ ಇರಿಸಿ. ಜನರು ಯಾವಾಗಲೂ ತಂಪಾಗಿರುತ್ತಾರೆ. ಜೀವನದ ಆಟದಲ್ಲಿ ಎಂದಿಗೂ ಬಿಟ್ಟುಕೊಡಬೇಡಿ. ಜೀವನವು ಜೀವನದ ಮೊದಲ ಸ್ಥಿತಿಯಾಗಿದೆ. ನನಗೆ ಗೌರವ ಬೇಕಾದರೆ ಸ್ವಲ್ಪ ಅಹಂ ಬೇಕು. ಎಷ್ಟೇ ಶತ್ರುಗಳಿದ್ದರೂ ಅದನ್ನು ಉಳಿಸಿಕೊಳ್ಳಬೇಕು. ದ್ವಂದ್ವ ಮನಸ್ಸಿನವರಾದ ನಿಮ್ಮಲ್ಲಿ ಒಬ್ಬರು ದೂರ ನೋಡುವ ಪ್ರಯತ್ನ ಮಾಡಬೇಡಿ. ಈ ಜಗತ್ತಿನಲ್ಲಿ ಬಹಳಷ್ಟು ಸಂಗತಿಗಳು ಹಾದು ಹೋಗುತ್ತವೆ. ಅದನ್ನು ಕಲಿತವರೇ ಹೆಚ್ಚು ಸಂತೋಷಪಡುತ್ತಾರೆ. ಇತರರಿಂದ ಯಾವುದೇ ರೀತಿಯ ನಿರೀಕ್ಷೆಯನ್ನು ಹೊಂದಿರಿ. ಗೌರವ ಮತ್ತು ಸಮಯವನ್ನು ಮಾಡಲು ಇದು ಸಂಪೂರ್ಣವಾಗಿ ನಿಷ್ಪ್ರಯೋಜಕವಾಗಿದೆ. ಕೇಳಿದ ನಂತರವೂ ಆ ಸಂಬಂಧದಲ್ಲಿ ಉಳಿಯಿರಿ. ಎಲ್ಲ ಉತ್ತಮ ಅಲ್ಲ, ತುಂಬಾ ದುಬಾರಿ. ಇತರರು ಜೀವನ ಕಳೆದಿದೆ ಮತ್ತು ಬದುಕಲು ಕೆಲವು ಕೈಗಳು ಕಳೆದಿವೆ. ನನಗೆ ದುಃಖವಾಗಲಿ ಅಥವಾ ಆಗಲಿ ಅನಿಸಲಿಲ್ಲ. ನಿಮ್ಮನ್ನು ಬಲವಾಗಿ ಮಾಡಿಕೊಳ್ಳಿ. ಎರಡರಲ್ಲೂ ಸಮಾನವಾಗಿ ಶ್ರಮಿಸಿ. ಸಂತೋಷವಾಗಿರುವುದು ನಿಮ್ಮ ಬಯಕೆ ಎಂದು ಈಗ ತೋರುತ್ತದೆ. ನೀವು ಪ್ರಪಂಚದ ಬಗ್ಗೆ ದುಃಖಿಸಬೇಕೆಂದು ಬಯಸುತ್ತೀರಾ ಅಥವಾ ಬಯಸುತ್ತೀರಾ? ಒಟ್ಟು ಜನಸಂಖ್ಯೆ 800 ಕೋಟಿ ತಲುಪಿದೆ. ಆದರೂ ಪ್ರತಿ ಮನುಷ್ಯ ಒಳಗೆ ಸಂಪೂರ್ಣವಾಗಿ ಒಂಟಿಯಾಗಿದ್ದಾನೆ. ಒಟ್ಟಿಗೆ ದೂರ ಹೋಗಿ ನಂತರ ಹಿಂತಿರುಗಿ ನೋಡಿ ಮತ್ತು ಏಕಾಂಗಿಯಾಗಿ ಹಿಂತಿರುಗಿ. ಸತ್ಯವನ್ನು ಕಂಡುಹಿಡಿಯುವುದು ಎಷ್ಟು ಕಷ್ಟ. ಅತ್ಯಂತ ದ್ವೇಷಿಸುವ ವಿಷಯವೆಂದರೆ ಮಾತನಾಡುವ ಸಾಮರ್ಥ್ಯ. ಒಬ್ಬರಲ್ಲಿ ಪ್ರೀತಿಯನ್ನು ಜಾಗೃತಗೊಳಿಸುವ ಮೂಲಕ ಅವನು ಮಾತ್ರ ಅದನ್ನು ಪಡೆಯುತ್ತಾನೆ. ಅವನನ್ನು ಬಿಡುವುದು ಅವನನ್ನು ಕೊಂದಂತೆ. ಅಷ್ಟರ ಮಟ್ಟಿಗೆ ಮಾತ್ರ ಯಾರನ್ನಾದರೂ ನಿರ್ಲಕ್ಷಿಸಿ. ಅವನು ನಿನ್ನನ್ನು ತುಂಬಾ ಕಳೆದುಕೊಳ್ಳುವುದಿಲ್ಲ. ಅವರು ನೀವು ಇಲ್ಲದೆ ಬದುಕಲು ಕಲಿಯಲಿ. ದೊಡ್ಡ ಕನಸು ಕಂಡವರು ಸಿಗುವುದಿಲ್ಲ. ಬದಲಿಗೆ ಗಮ್ಯಸ್ಥಾನವನ್ನು ನಿರಂತರವಾಗಿ ಯಾರು ಸಾಧಿಸುತ್ತಾರೆ? ಕಾಯುವಿಕೆ ದ್ವಿಮುಖವಾಗಿದ್ದರೆ ನಾವು ಅಚಲ. ಕಬ್ಬಿಣವನ್ನು ನಾಶ ಮಾಡುವುದು ಒಳ್ಳೆಯದು. ಅವಳ ಸ್ವಂತ ತುಕ್ಕು ನಾಶ ಮಾಡಲು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಮನಸ್ಸಿನಿಂದ ನಾಶವಾಗುತ್ತಾನೆ. ನನ್ನ ಸ್ವಂತ ಜನರ ಹೊರತು ಬೇರೆ ಯಾರೂ ಇದನ್ನು ಮಾಡಲು ಸಾಧ್ಯವಿಲ್ಲ. ಅದರ ಪ್ರಯೋಜನವನ್ನು ಮುಳುಗಿಸಲು ನನ್ನನ್ನು ತಳ್ಳಿರಿ. ಹೀಗಾಯಿತು ಸಾರ್, ನಾನು ಈಜು ಕಲಿತೆ. ಏನು ವ್ಯತ್ಯಾಸ? ಯಾರ ವಿರುದ್ಧ ಇದ್ದರೂ ಪರವಾಗಿಲ್ಲ, ನಿಮ್ಮೊಂದಿಗೆ ಇರುವವರು ಮಾತ್ರ. ಕನ್ನಡಿ ಅದ್ಭುತವಾಗಿದೆ. ನೀವು ಅದನ್ನು ಎತ್ತಿದಾಗಲೆಲ್ಲ ನೀವೇ ಮೊದಲು. ಅದನ್ನು ನೋಡಿ ಮತ್ತು ನಂತರ ಅದನ್ನು ಇತರರಿಗೆ ತೋರಿಸಿ. ನೀವು ಪರಿಪೂರ್ಣರಾಗಿರುವಾಗ ಪ್ರಯತ್ನಿಸಬೇಡಿ. ಸಂಬಂಧಗಳಲ್ಲಿ ನೀವು ಹೆಚ್ಚಾಗಿ ಜಗಳವಾಡುವುದನ್ನು ನೀವು ನೋಡುತ್ತೀರಿ. ಕೆಲವೊಮ್ಮೆ ಮೌನವಾಗಿರುವುದು ಅದನ್ನು ಹಾಳು ಮಾಡುತ್ತದೆ. ಸ್ವಲ್ಪ ದುಃಖ, ಕೆಲವು ಎಡವಟ್ಟು, ಕೆಲವು ಕಿರುಚಾಟ ಇದ್ದರೂ ಪರವಾಗಿಲ್ಲ. ಕೆಲವೊಮ್ಮೆ ಜೀವನವು ಸಾವಿನ ಮೊದಲು ತನ್ನನ್ನು ತಾನೇ ನೀಡುತ್ತದೆ. ಮೊದಲ ಸ್ಥಾನದಲ್ಲಿ ನಿಮ್ಮ ಭಾವನೆಗಳನ್ನು ಕೊಲ್ಲುತ್ತದೆ. ಯಾರಿಗಾದರೂ ಅದನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಭಾವನೆಗಳನ್ನು ಯಾರೂ ಗೌರವಿಸುವುದಿಲ್ಲ.
ಎಲ್ಲ ಗೊತ್ತಿದ್ದರೂ ಸುಮ್ಮನಿದ್ದು ಹೇಗೆ ಎಂದು ಕೇಳಿದೆ. ಒಬ್ಬನು ತನ್ನ ಹಿತಾಸಕ್ತಿಗಾಗಿ ಎಷ್ಟು ದೂರ ನಿಲ್ಲಬಹುದು? ನಾನು ಯಾವುದೇ ಸಂಬಂಧದಲ್ಲಿ ಇದನ್ನು ನೋಡಲು ಬಯಸುತ್ತೇನೆ. ಮಿತಿಗಳನ್ನು ಮೀರಿದಾಗ ಕೊನೆಗೊಳ್ಳುತ್ತದೆ. ಪ್ರೀತಿ ಮತ್ತು ಕಾಳಜಿ ಇತರರಿಗೆ ಹೊರೆಯಂತೆ ತೋರುತ್ತದೆ. ವಿಷಯಗಳನ್ನು ಮರೆಮಾಚಿದಾಗಲೂ ಇತರ ಬಗ್ಗೆ ಕಾಳಜಿ ವಹಿಸುವವರು ಯಾರು? ನಾವು ನಮ್ಮದೇ ಜನರಿಂದ ಮರೆಮಾಚುತ್ತಿದ್ದೇವೆ. ನಾವು ತಿರಸ್ಕರಿಸಿದವರು ಜನ ಇದ್ದಾರೆ ಸಾರ್ ಅಂತ ಒಂದಷ್ಟು ಪ್ರಾಮುಖ್ಯತೆ ಕೊಡಲು ಶುರು ಮಾಡಿದರು. ಹಾಗಾಗಿ ಆ ಮುಗ್ಧರು ಆತನನ್ನು ತಮ್ಮವನೆಂದು ಪರಿಗಣಿಸುತ್ತಾರೆ. ಅವನು ಕೋಪಗೊಂಡಾಗಲೂ ಅಳಲು ಪ್ರಾರಂಭಿಸುತ್ತಾನೆ. ನಾವು ಸುಳ್ಳಿನ ಸೌಕರ್ಯದಿಂದ ಸತ್ಯದ ಕಡೆಗೆ ಹೋಗುತ್ತೇವೆ. ಬಡಿಯುವುದು ಉತ್ತಮ, ಗೌರವ ಉತ್ತಮ. ಗೌರವ ಕೊಡುವವನೇ ಹೊರತು ಗೌರವಿಸುವವನಲ್ಲ. ಯಾರೊಂದಿಗಾದರೂ ಹೇಗೆ ಮಾತನಾಡಬೇಕೆಂದು ನಿಮಗೆ ತಿಳಿದಿಲ್ಲ. ನೀವು ಒಬ್ಬಂಟಿಯಾಗಿ ಹೇಗೆ ಇದ್ದೀರಿ? ಇದನ್ನು ಕಲಿಸಲು ಕೆಲವರು ನಮ್ಮ ಸ್ಥಳಕ್ಕೆ ಹೋಗುತ್ತಾರೆ. ನಿಮ್ಮ ಜೀವನದಲ್ಲಿ ಯಾರಾದರೂ ಬಂದರೆ ಅವನೇ ಹೇಳುತ್ತಾನೆ, ಚಿಂತಿಸಬೇಡ, ನಾನು ಪ್ರತಿ ಬಾರಿಯೂ ಇದ್ದೇನೆ. ನಾನು ಎಲ್ಲ ರೀತಿಯಲ್ಲೂ ನಿಮ್ಮೊಂದಿಗಿದ್ದೇನೆ. ಆದ್ದರಿಂದ ನೀವು ಈ ದಿನಗಳಲ್ಲಿ ಜೀವನದಲ್ಲಿ ನಿಜವಾದ ಸಂಬಂಧಗಳನ್ನು ಗಳಿಸಿದ್ದಾರೆ. ಒಬ್ಬ ವ್ಯಕ್ತಿಯು ಅಗತ್ಯದಿಂದ ಸಂಬಂಧವನ್ನು ನಿರ್ಮಿಸುತ್ತಾನೆ, ಹೃದಯದಿಂದ ಅಲ್ಲ. ಕೆಲವೊಮ್ಮೆ ಪುರಾಣದಿಂದಲೂ ಹೊಸ ಜನರು ಬರುತ್ತಾರೆ. ಅಹಂ ಸತ್ಯವು ಹೆಚ್ಚು ನಿಷ್ಠಾವಂತವಾಗಿ ಕಂಡುಬರುತ್ತದೆ. ಸತ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ ಮತ್ತು ತಿಳಿಯುವುದಿಲ್ಲ. ಅಹಂಕಾರವಿಲ್ಲದವನಿಗೆ ಸಂಬಂಧವಿರಬೇಕು. ಆದ್ದರಿಂದ ಒಳ್ಳೆಯದನ್ನು ಹೇಳುತ್ತಲೇ ಇರಿ ಮತ್ತು ನೀವು ಅದನ್ನು ಮುಗಿಸಬೇಕು. ಆದುದರಿಂದ ನಿನ್ನ ಮಾರ್ಗ ಯಾವುದು? ಸತ್ಯವನ್ನು ಹೇಳು. ಇಲ್ಲ, ಆ ಗಮ್ಯಸ್ಥಾನವು ನಿಮ್ಮದಲ್ಲ. ವ್ಯಕ್ತಿಯ ಹಿಂದೆ ಓಡುವ ಮೂಲಕ ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಳಬೇಡಿ. ನಿಮ್ಮದೇನಿದ್ದರೂ ಮಾಡಿ, ಅದು ನಿಮ್ಮನ್ನು ಎಲ್ಲೋ ಬಿಟ್ಟು ಬಿಡುತ್ತದೆ. ಜನರನ್ನು ಸಂತೋಷಪಡಿಸಲು ಹೋಗುವುದಿಲ್ಲ. ನಿಮ್ಮ ಜೀವನವು ಹಾದು ಹೋಗುತ್ತದೆ, ಆದರೆ ನೀವು ಅವರನ್ನು ಸಂತೋಷಪಡಿಸಲು ಎಂದಿಗೂ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ನಿಮ್ಮ ಸಂತೋಷಕ್ಕಾಗಿ ಬದುಕಲು ಪ್ರಾರಂಭಿಸಿ. ಎಲ್ಲವನ್ನೂ ಹೃದಯಕ್ಕೆ ತೆಗೆದುಕೊಳ್ಳಿ. ಎಲ್ಲವನ್ನೂ ಹೃದಯಕ್ಕೆ ತೆಗೆದುಕೊಳ್ಳಿ. ಇದು ಒಂದು ದೊಡ್ಡ ರೋಗ. ಪ್ರತಿಯೊಬ್ಬರೂ ತಮ್ಮದೇ ಆದ ಆಲೋಚನೆಗಳನ್ನು ಹೊಂದಿದ್ದಾರೆ. ರಾವಣನಲ್ಲಿಯೂ ಕೆಲವು ಒಳ್ಳೆಯ ಗುಣಗಳನ್ನು ಕಾಣಬಹುದು ಮತ್ತು ಕೆಲವರು ರಾಮನ ಪಾತ್ರವನ್ನು ದೂಷಿಸುತ್ತಾರೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.